ನಟ ದರ್ಶನ್ ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ಗೆ ಹೋಗಿದ್ದು 10 ದಿನ ಅಲ್ಲೇ ಇದ್ದಿದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಆ ಸಂದರ್ಭದಲ್ಲೇ ಇಲ್ಲಿ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅದು ಗೊತ್ತಿರತಕ್ಕಂಥದ್ದು. ಈಗ ದರ್ಶನ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ನಿನ್ನೆ ತಡರಾತ್ರಿ ವಾಪಸ್ಸಾಗಿ ಮೇಲ್ನೋಟಕ್ಕೆ ಏನು ಟೆನ್ಷನ್ ಇಲ್ಲ ಅನ್ನೋ ರೀತಿ ತೋರಿಸ್ಕೊಂಡ್ರು ಕೂಡ ಆತಂಕ ಅನ್ನೋದು ಇದ್ದೇ ಇದೆ. ಯಾಕೆಂದರೆ ಇನ್ನೊಂದು ವಾರ 10 ದಿನ ಮ್ಯಾಕ್ಸಿಮಮ್ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ಪ್ರಕಟ ಮಾಡುತ್ತೆ. ಜಾಮೀನನ್ನು ರದ್ದು ಮಾಡುತ್ತಾ ಅಥವಾ ಕಂಟಿನ್ಯೂ ಮಾಡುತ್ತಾ. ಓಕೆ, ಸಹಜವಾಗಿ ನಟ ದರ್ಶನ್ ಸೇರಿದಂತೆ 7 ಜನಕ್ಕೆ ಸುಪ್ರೀಂ ತೀರ್ಪಿನದ್ದೇ ಚಿಂತೆ. ಯಾಕೆಂದರೆ ವ್ಯತಿರಿಕ್ತ ತೀರ್ಪು ಬಂದರೆ ಒಳಗೆ ಹೋಗಬೇಕಾಗತ್ತೆ. ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ನಟ ದರ್ಶನ್ ನಿನ್ನೆ ವಾಪಸ್ಸಾಗಿದ್ದಾರೆ. ಡೆವಿಲ್ ಶೂಟಿಂಗ್ ಮುಗಿಸಿ ವಾಪಸ್ಸಾಗಿದ್ದಾರೆ. 10 ದಿನ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದರು. ಈಗ ಸುಪ್ರೀಂ ಆದೇಶದ ಟೆನ್ಷನ್ ಜಾಸ್ತಿ ಆಗಿದೆ. ಅಂದರೆ ಈಗಿರ್ತಕ್ಕಂಥದ್ದು ಅವರ ಮುಂದಿನ ನಡೆ ಏನು, ಏನಾದರೂ ಆಪ್ಷನ್ಸ್ ಇದೆಯಾ ಮತ್ತೆ ನ್ಯಾಯಾಂಗದ ಮೊರೆ ಹೋಗೋದಕ್ಕೆ? ಒಂದು ವೇಳೆ ತಮ್ಮ ಪರವಾಗಿ ತೀರ್ಪು ಬಂದರೆ ಏನು ಮಾಡಬೇಕು, ವ್ಯತಿರಿಕ್ತ ತೀರ್ಪು ಬಂದರೆ ಏನು ಮಾಡಬೇಕು? ಕೋರ್ಟ್ನ ಅಬ್ಸರ್ವೇಷನ್ಸ್ ಎಲ್ಲ ನೋಡಿದ್ರೆ ಅವ್ರಿಗೆ ಎಂಥವ್ರಿಗೂ ಅನಿಸಿರುತ್ತೆ. ಕೋರ್ಟ್ಗಂತೂ ಇವರಿಗೆ ಜಾಮೀನು ಕೊಟ್ಟಿರೋದು ಅಸಮಾಧಾನವನ್ನು ಉಂಟು ಮಾಡಿದೆ. ಆಮೇಲೆ ಇಷ್ಟೊಂದು ಕಟು ವಿಮರ್ಶೆಯನ್ನು ಹೈಕೋರ್ಟ್ ತೀರ್ಪಿನ ಬಗ್ಗೆ ಮಾಡೇ ಇರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ. ಸೊ ಹೆಂಗೆ, ಯಾವ ವಿವೇಚನೆಯನ್ನು ಬಳಸಿ ಕೊಟ್ಟರು ಅಂತ ಪ್ರಶ್ನೆ ಮಾಡಿದೆ. ಯಾವುದೋ ಟ್ರಯಲ್ ಕೋರ್ಟ್ಗಳಾದರೆ ಪರವಾಗಿಲ್ಲಪ್ಪ, ಹೈಕೋರ್ಟ್ನಲ್ಲೇ ಈ ಥರ ತೀರ್ಪು ಕೊಟ್ಟರೆ ಏನು ಅರ್ಥ ಅಂತೆಲ್ಲ ಪ್ರಶ್ನೆ ಮಾಡಿರೋದ್ರಿಂದ ಈಗ 1 ವಾರ ಟೈಮ್ ಕೊಟ್ಟಿದ್ದಾರೆ ಇವ್ರ ಪರ ವಕೀಲ ಸಿದ್ಧಾರ್ಥ ದವೆಗೆ. ರೈಟಿಂಗಲ್ಲಿ ಕೊಡಿ ನಿಮ್ಮ ವಾದವನ್ನು ಅಂತಂದ್ಬಿಟ್ಟು, ಅದಾದಮೇಲೆ ಅದನ್ನು ಅಧ್ಯಯನ ಮಾಡಿ ಆಮೇಲೆ ತೀರ್ಪು ಕೊಡ್ತೀವಿ ಅಂತ. ಒಂದು 10 ದಿನ ಆಗಬಹುದು. ಆಮೇಲೂ ನಿಮಗೆ ತೀರ್ಪು ಬಂದು ಜಾಮೀನು ರದ್ದಾದರೆ ಆಗಲೂ 1 ವಾರ 10 ದಿನ ಟೈಮ್ ಕೊಡ್ಬೋದು ಬಂದು ಸರೆಂಡರ್ ಆಗೋದಕ್ಕೆ. ಸೊ ಅಲ್ಲಿಗೆ ಮುಂದೇನು ಮಾಡಬೇಕು ಅಂತಕ್ಕಂಥದ್ದು ಅವರು ಅವರ ಕಾನೂನು ತಜ್ಞರ ಜೊತೆ ಎಲ್ಲ ಚರ್ಚೆ ಮಾಡ್ತಾರೆ. ಮುಂದೇನು ಮಾಡಬಹುದು, ಏನಾದರೂ ಆಪ್ಷನ್ ಇದೆಯಾ ಇಲ್ವಾ ಎಲ್ಲವನ್ನ ನೋಡ್ತಾರೆ. ಯಾರೇ ಪರವಾಗಿ ತೀರ್ಪು ಬಂದರೂ ಮೇಲ್ಮನವಿಗೆ ಅವಕಾಶ ಇಲ್ಲ. ವಿಚಾರಣೆ ಪೂರ್ಣಗೊಳಿಸಿ ಆದೇಶವನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಲಿಖಿತ ರೂಪದಲ್ಲಿ ಉಳಿದ ವಾದವನ್ನು ಸಲ್ಲಿಕೆ ಮಾಡೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ಗೆ ಈ ಎಲ್ಲ 7 ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಲಿಖಿತ ವಾದಗಳು ಸಲ್ಲಿಕೆ ಆಗುತ್ತೆ. ಅದನ್ನು ಸ್ಟಡಿ ಮಾಡುತ್ತೆ ಕೋರ್ಟ್, ಯಾವ ಕಾರಣಕ್ಕೆ ಇವರ ಬೇಲನ್ನು ಕಂಟಿನ್ಯೂ ಮಾಡಬೇಕು ಅಂತ. ಆಮೇಲೆ ಅವ್ರಿಗೂ ಕೂಡ ಈಗ ಯಾರು ಸರ್ಕಾರಿ ಪರ ವಕೀಲರಿರ್ತಾರೆ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಈಗಾಗಲೇ ತಿಳಿಸ್ಬಿಟ್ಟಿದ್ದಾರೆ. ಅವರ ಎಕ್ಸಾಮಿನೇಷನ್ ಮತ್ತು ಅವರ ವಾದ ಸುಪ್ರೀಂ ಕೋರ್ಟ್ಗೆ ಸ್ಯಾಟಿಸ್ಫ್ಯಾಕ್ಷನನ್ನು ತಂದಿದೆಯಂತೆ. ಈಗ ಇವ್ರದ್ದೇನು ವಾದ ಇದೆ ಅದನ್ನು ಕೇಳಿಸ್ಕೊಂಡು ತೀರ್ಪನ್ನು ಕೊಡ್ತಾರೆ. ಸೊ ಏನಾಗುತ್ತೆ ಅನ್ನೋ ಢವಢವ ಈಗ ಶುರುವಾಗ್ತಾ ಇದೆ ದರ್ಶನ್ಗೆ. 10 ದಿನ ಪ್ರಾಬಬ್ಲಿ ನಾವು ನೆನ್ನೆನೂ ಹೇಳ್ತಾ ಇದ್ವಿ ಅವ್ರಿಗೆ ನಿದ್ದೆ ಸರಿಯಾಗಿ ಬರಲಿಕ್ಕಿಲ್ಲ ಅಂತ. ಯಾಕಂದರೆ ಭವಿಷ್ಯದ ಪ್ರಶ್ನೆ ಇದು, ಸಿನಿ ಕರಿಯರ್ನ ಪ್ರಶ್ನೆ. 131 ದಿನಗಳ ಕಾಲ ಅವ್ರು ಜೈಲಲ್ಲಿ ಇದ್ದಿದ್ದು. ಈಗ ಮತ್ತೆ ಅದು ಕಂಟಿನ್ಯೂ ಆಗುತ್ತಾ? ಟ್ರಯಲ್ 3 ತಿಂಗಳು ಒಳಗಡೆ ಮುಗಿಸ್ತೀವಿ ಅಂತ ಹೇಳಿದ್ರು ಕೂಡ ಒಂದು ವೇಳೆ ದೋಷಿ ಅಂತ ಪ್ರಕಟ ಆಗ್ಬಿಟ್ರೆ ಎಷ್ಟು ವರ್ಷಗಳು ಜೈಲಿನಲ್ಲಿ ಕೊಳಿಬೇಕಾಗತ್ತೇನೋ ಆತಂಕ. ಸಿನಿ ಕರಿಯರ್ ಮುಗ್ದಂಗೆ ಆಲ್ಮೋಸ್ಟು. ಡೀಟೇಲ್ಸ್ ಕೊಡ್ತಾರೆ. ಶಬೀರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಬೀರ್, ಯಾವ ರೀತಿಯಾದಂತಹ ಬೆಳವಣಿಗೆಗೆ ಸದ್ಯಕ್ಕೆ ದೆಹಲಿ ಸಾಕ್ಷಿ ಆಗ್ತಾ ಇದೆ? ದರ್ಶನ್ ಪರ ವಕೀಲರು ಒಬ್ರಲ್ಲ ಒಬ್ರು ಬೇರೆ ಬೇರೆ ಕಾರಣ ಕೊಟ್ಟು ಬ್ಯಾಕ್ಔಟ್ ಆಗಿದ್ದು, ಒಂದೊಂದೇ ಹಿಯರಿಂಗ್ ಹೋಗಿ ಆಮೇಲೆ ನನಗೆ ಬೇರೆ ಕೇಸ್ ಇದೆ ಅಂತ ಹೇಳಿದ್ದು ಎಂಗೇಜ್ ಆಗಿದ್ದು, ಈಗ ಸಿದ್ಧಾರ್ಥ ದವೆ ಒಂದು ಕೊನೆ ಹೋಪು. ಏನೇನು ಆಗ್ತಾ ಇದೆ ಸದ್ಯಕ್ಕೆ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಮಮತಾ, ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀಬೇಕಾದಂಥ ಸಂದರ್ಭದಲ್ಲಿ ಒಂದು ಅಂಶವನ್ನು ನಾವು ಅಬ್ಸರ್ವ್ ಮಾಡಿರ್ತೀವಿ. ಈ ಹಿಂದೆ ಮೊದಲಿಗೆ ದರ್ಶನ್ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರ ವಾದವನ್ನು ಸುದೀರ್ಘವಾಗಿ 1.25 ಗಂಟೆಗಳ ಕಾಲ ಈ ಹಿಂದೆ ಸುಪ್ರೀಂ ಕೋರ್ಟ್ ಕೇಳಿತ್ತು. ಅದಾದ ಬಳಿಕ ಮುಂದಿನ ವಿಚಾರಣೆಗಳಲ್ಲಿ ಸರ್ಕಾರದ ವಾದವನ್ನು ಕೇಳಲ್ಲ, ನಾವು ಕೇವಲ ನಟ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ವಾದವನ್ನು ಕೇಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಹೇಳಿತ್ತು. ಅದಾದ ಬಳಿಕ ಮುಂದಿನ ಹಂತದಲ್ಲಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಮತ್ತೆ ಸರ್ಕಾರದ ಪರ ವಕೀಲರಿಗೆ ವಿಚಾರಣೆಗೆ ಅವಕಾಶವನ್ನು ಮಾಡಿಕೊಡ್ಲಾಯಿತು. ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ಇಡೀ ಪ್ರಕರಣವನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡಿತು. ಇದಾದ ಬಳಿಕ ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳ ವಕೀಲರು ವಾದವನ್ನು ಮಂಡಿಸುವಂತ ಸಮಯ ಬರುತ್ತೆ. ನೋಡಿ, ಇಡೀ ಸರ್ಕಾರದ ಪರ ವಕೀಲರು ವಾದ ಮಂಡಿಸಲಿಕ್ಕೆ 1.5 ಗಂಟೆಯಷ್ಟು ಸಮಯ ಸಿಕ್ಕಿತ್ತು. ಆದ್ರೆ ಈ ಆರೋಪಿಗಳ ಪರ ವಕೀಲರು ವಾದವನ್ನು ಮಂಡಿಸಲಿಕ್ಕೆ ಹಾರ್ಡ್ಲಿ ಒಂದು 10 ರಿಂದ 12 ನಿಮಿಷ ಸಮಯವನ್ನ ಕೊಟ್ಟಿರುವಂತದ್ದು.
ಕೋರ್ಟ್ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ ಆರ್ಡರನ್ನು ಸಾಕಷ್ಟು ಟೀಕೆ ಮಾಡುವಂಥ ಕೆಲಸವನ್ನು ಮಾಡ್ತು, ಅಸಮಾಧಾನವನ್ನು ಹೊರಹಾಕ್ತು, ಆಕ್ಷೇಪಗಳನ್ನು ಹೊರಹಾಕ್ತು, ಮತ್ತು ಹೈಕೋರ್ಟ್ ಆದೇಶದಲ್ಲಿರುವಂಥ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡ್ತು, ಮತ್ತು ಆರೋಪಿಗಳ ಪರ ವಕೀಲರನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಮಾಡ್ತು. ನೀವು ಆದೇಶವನ್ನು ಓದಿದ್ದೀರಾ, ಆ ಆದೇಶದಲ್ಲಿ ಏನು ಅಂಶಗಳಿದೆ ನೋಡಿದ್ದೀರಾ, ನಾವು ಹೇಗೆ ಈ ಒಂದು ಜಾಮೀನನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಹಂತ ಹಂತವಾಗಿ ಮಾಡ್ತಾ ಹೋಗುತ್ತೆ. ಇದರ ಜೊತೆಗೆ ಪವಿತ್ರ ಗೌಡ ಅವರ ಪರ ವಕೀಲರಿಗೂ ಕೂಡ ಕೇಳುತ್ತೆ, ಇಡೀ ಸಮಸ್ಯೆಯ ಕೇಂದ್ರ ಬಿಂದುವೇ ನೀವು, ನಿಮ್ಗೆ ಯಾಕೆ ಜಾಮೀನನ್ನು ಕೊಡಬೇಕು, ನಿಮ್ಮಿಂದಲೇ ಈ ಕೊಲೆ ಆಗಿರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪಾಸಿಂಗ್ ಕಮೆಂಟ್ಗಳನ್ನು ಮಾಡುತ್ತೆ. ಅಂದರೆ ಸುಪ್ರೀಂ ಕೋರ್ಟ್ ಒಂದು ರೀತಿ ಸರ್ಕಾರದ ಆರ್ಗ್ಯುಮೆಂಟ್ಗೆ ಕನ್ವಿನ್ಸ್ ಆಗಿದೆಯಾ ಅನ್ನುವಂತಹ ಪೂರಕವಾದಂಥ ಕಾಮೆಂಟ್ಗಳು ನಮಗೆ ಕೋರ್ಟ್ ಹಾಲ್ನಲ್ಲಿ ನೋಡಲಿಕ್ಕೆ ಸಿಕ್ತು. ಮತ್ತು ಕೋರ್ಟ್ ಹಾಲ್ನಲ್ಲಿ ಹೆಚ್ಚು ಹೊತ್ತು ಆರೋಪಿಗಳ ಪರ ವಕೀಲರಿಗೆ ವಾದವನ್ನು ಮಂಡಿಸಲಿಕ್ಕೂ ಕೂಡ ಕೋರ್ಟ್ ಅವಕಾಶವನ್ನು ಕೊಡಲಿಲ್ಲ. ಯಾಕೆಂದರೆ ಸರ್ಕಾರದ ವಾದ ಕನ್ವಿನ್ಸ್ ಆಗಿರುವಂಥದ್ದು ಒಂದು, ಮತ್ತೊಂದು ಕಡೆಗೆ ಹೈಕೋರ್ಟ್ ಆದೇಶದಲ್ಲಿದ್ದಂಥ ಕೆಲವೊಂದಿಷ್ಟು ಸಮಸ್ಯೆಗಳು ಅಥವಾ ಭಿನ್ನಾಭಿಪ್ರಾಯಗಳು ಅದು ಕೂಡ ಕೋರ್ಟ್ನ ಕಳವಳಕ್ಕೆ ಕಾರಣ ಆಗಿತ್ತು. ಸೊ ಈ ಎಲ್ಲ ವಿಚಾರಗಳನ್ನು ಅಥವಾ ಈ ಎಲ್ಲ ಬೆಳವಣಿಗೆಗಳನ್ನು ಸಮರೈಸ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ದರ್ಶನ್ ಪರ ಏನು ಒಂದು ತೀರ್ಪು ಬರಬಹುದಾ ಅನ್ನುವಂಥ ಪ್ರಶ್ನೆಗೆ ಸಾಕಷ್ಟು ಅನುಮಾನಗಳು ಹುಟ್ಟು ಹಾಕ್ತಾ ಇರುವಂಥದ್ದು. ಮತ್ತೆ ಸರ್ಕಾರದ ಪರ ವಕೀಲರ ವಾದ ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಆದಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದರೆ ಎಂಡ್ ಆಫ್ ದಿ ಡೇ ಈಗ ರಿಟರ್ನ್ ಆರ್ಗ್ಯುಮೆಂಟ್ಸ್ ಅನ್ನು ಕೂಡ ಸಬ್ಮಿಟ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಲಿಖಿತ ರೂಪದ ವಾದವನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಅನಾಲಿಸಿಸ್ ಮಾಡುವಂಥ ಸಾಧ್ಯತೆಗಳಿದಾವೆ. ಎರಡನ್ನೂ ನೋಡಿಕೊಂಡು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು. ಬಹುಶಃ ಈಗಾಗಲೇ 8 ದಿನಗಳ ಕಾಲಾವಕಾಶವನ್ನ ಆ ಎಲ್ಲ ಆರೋಪಿಗಳ ಪರ ವಕೀಲರಿಗೆ ಕೊಟ್ಟಿತ್ತು ರಿಟರ್ನ್ ಸಬ್ಮಿಷನ್ಸ್ ನ ಫೈಲ್ ಮಾಡಲಿಕ್ಕೆ. ಬಹುಶಃ ಈ ಸೋಮವಾರ ಅಲ್ಲ ಅಥವಾ ಮುಂದಿನ ಸೋಮವಾರದ ಒಳಗಡೆ ಈ ಆದೇಶ ಹೊರಬರುವಂತ ಸಾಧ್ಯತೆಗಳನ್ನ ಸದ್ಯಕ್ಕೆ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ಹೀಗಾಗಿ ಆದೇಶ ಯಾವ ಸ್ವರೂಪವನ್ನಾದರೂ ಪಡ್ಕೊಳ್ಳುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಬೀರ್, ಧನ್ಯವಾದ. ನೋಡೋಣ ಈಗ ಕೋರ್ಟ್ ತೀರ್ಪಿನ ಮೇಲೆ ಈ 7 ಆರೋಪಿಗಳ ಮುಂದಿನ ಭವಿಷ್ಯ ಏನು ಅಂತಕ್ಕಂಥದ್ದು ನಿಂತಿದೆ. ಅಷ್ಟರಲ್ಲಿ ಇವ್ರು ಏನಾದರೂ ಒಂದು ಕಾನೂನಾತ್ಮಕವಾದಂತಹ ಪಾನ್ ಮೂವ್ ಮಾಡ್ತಾರಾ, ಸಾಧ್ಯತೆ ಇದೆಯಾ ಅಂತ ಕಾದ್ ನೋಡೋಣ.